ಹಾಯ್ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ಸನ್ರೈಸಿಂದ. ನೋಡ್ಬೋದು ಎಷ್ಟು ಚಂದವಾದ ಸನ್ರೈಸ್ ಆಗ್ತುಂಟು ಅಂತ. ಇನ್ನು ಸ್ವಲ್ಪ ಮಳೆ ಬಂದಿತ್ತು, ಹಾಗೆ ಇವತ್ತು ಕ್ಲೌಡ್ ಸ್ವಲ್ಪ ಕ್ಲಿಯರ್ ಇದ್ದ ಕಾರಣ ಚಂದ ಬ್ಯೂಟಿಫುಲ್ ಆಗಿ ಸನ್ರೈಸ್ ಕಾಣಿತ್ತು. ಹಾಗೆಯೇ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ರೂಮಿಗೆ ಬಂದೆ. ಎಡಿಟ್ ಮಾಡಲಿಕ್ಕಿತ್ತು ನಿನ್ನೆ ವ್ಲಾಗಿಗೆ ತಮ್ನೆಲ್, ಅದನ್ನೇ ಈಗ ಎಡಿಟ್ ಮಾಡ್ತಿದ್ದೇನೆ. ತಮ್ನೆಲ್ಲ ಎಡಿಟ್ ಆಯಿತು, ಹಾಗೆ ಈಗ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ವಿಡಿಯೋ ಅಪ್ಲೋಡ್ ಆಗ್ತಾ ಉಂಟು. ಹಾಗೆ ವಿಡಿಯೋ ಎಲ್ಲ ಅಪ್ಲೋಡ್ ಆದ ನಂತರ ನಾನು ಟ್ರೈಪಾಡ್ ಇಟ್ಕೊಂಡು ಕೆಳಗೆ ಹೊರಟೆ. ಯಾಕೆಂದರೆ ನಾನೊಂದು ಇವತ್ತು ರೆಸಿಪಿ ವಿಡಿಯೋ ಮಾಡ್ತೇನೆ ಅಂತೇಳಿ ಪ್ಲ್ಯಾನ್ ಮಾಡಿದ್ದೇನೆ. ಹಾಗೆ ಅದಕ್ಕೋಸ್ಕರ ಟ್ರೈಪಾಡ್ ಮೇನ್. ಹಾಗೆ ಈಗ ಟ್ರೈಪಾಡ್ ಇಟ್ಕೊಂಡು ಕೆಳಗೆ ಹೋಗ್ತಿದ್ದೇನೆ. ಕೆಳಗೆ ಬಂದ ತಕ್ಷಣ ಫಸ್ಟ್ ಫ್ರೀಜರಿಂದ ಚಿಕನ್ ಅನ್ನು ತೆಗೆದೆ. ಹಾಗೆ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ ಬೇಕು, ಅದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ನೋಡ್ಬೋದು ನಾನು ಕ್ಯಾಮ್ರಾದಲ್ಲಿ ಈಗ ವಿಡಿಯೋನ ಶೂಟ್ ಮಾಡ್ತಾ ಇದ್ದೇನೆ ರೆಸಿಪಿದ್ದು. ಹಾಗೆ ರೆಸಿಪಿದು ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗಿದೆ, ಚಿಕನ್ ಫ್ರೈ ಮಾಡೋದು. ಹಾಗೆಯೇ ಇದನ್ನು ಮಾಡ್ತಾ ನಂದು ರೆಸಿಪಿ ಸಹ ಕಂಪ್ಲೀಟ್ ಆಯಿತು. ನೋಡ್ಬೋದು ಹೇಗೆ ಬಂದಿದೆ ಅಂತ. ಇದರದ್ದು ಫುಲ್ ವಿಡಿಯೋ ನಾನು ಹಾಕ್ತೇನೆ ಈ ಸಂಡೇ. ಹಾಗೆ ರೆಸಿಪಿ ಮಾಡಿ ಅದರದ್ದು ಶೂಟೆಲ್ಲ ಮುಗಿಸಿ ನಾನು ನಿನ್ನೆ ತಂದ ಬಚಂಗಾಯನ್ನು ತಿಂತಿದ್ದೇನೆ. ತುಂಬ ಒಳ್ಳೆಯಿತ್ತು. ಹಾಗೆ ಇತ್ತು ಸೆಕೆ ಕೂಡ. ಹಾಗೆ ಬಚಂಗಾಯಿ ತಿಂದು ಸ್ವಲ್ಪ ಬಾಡಿ ಫುಲ್ ಕೂಲ್ ಆಗ್ತುಂಟು. ಹಾಗೆ ಬಚಂಗಾಯಿ ತಿಂದು ನಾನು ಹೊರಟೆ ರೂಮಿಗೆ. ನೋಡ್ಬೋದು ಟ್ರೈಪಾಡ್ ಮತ್ತು ನೀರಿನ ಬಾಟ್ಲಿ, ಕ್ಯಾಮರಾ ಎಲ್ಲವನ್ನು ಒಟ್ಟಿಗೆ ಹಿಡ್ಕೊಂಡು ಅದರಡಿಯಲ್ಲಿ ವೀಡಿಯೋ ಸಹ ಮಾಡ್ತಿದ್ದೇನೆ. ಅದನ್ನೆಲ್ಲ ಮಾಡಿಕೊಂಡು ನಾನು ರೂಮಿಗೆ ಬಂದೆ. ಹಾಗೆ ರೂಮಿಗೆ ಬಂದು ಫಸ್ಟ್ ಕೆಲಸ ಮಾಡಿದ್ದು, ನನ್ನ ಕ್ಯಾಮರಾದಿಂದ ಯಾವುದೆಲ್ಲ ಕ್ಲಿಪ್ಸ್ ಉಂಟು ಅದನ್ನೆಲ್ಲ ಲ್ಯಾಪ್ಟಾಪಿಗೆ ಕಾಪಿ ಮಾಡಿದೆ. ಹಾಗೆಯೇ ನಾನು ಲ್ಯಾಪ್ಟಾಪನ್ನು ಸಹ ಚಾರ್ಜರ್ ಇಟ್ಟಿದ್ದೇನೆ, ಮೊಬೈಲನ್ನು ಸಹ ಚಾರ್ಜಲ್ಲಿ ಇಟ್ಟಿದ್ದೇನೆ. ಈಗ ಕ್ಯಾಮರದ್ದು ಎಲ್ಲ ಕಾಪಿ ಆಗ್ತುಂಟು, ಇದು ವೀಡಿಯೋಸ್ ಎಲ್ಲ. ಹಾಗೆ ನಾನು ಇಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದೇನೆ, ನೋಡ್ಬೋದು. ಹಾಗೆಯೇ ಎಂಜಾಯ್ ಮಾಡ್ತಾ ಇವತ್ತಿದ್ದು ವ್ಲಾಗನ್ನು ನಾನು ಎಡಿಟ್ ಮಾಡ್ತಿದ್ದೇನೆ. ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನೆಲ್ಲ ಶೂಟ್ ಮಾಡಿದೆ ಅದನ್ನು ಎಡಿಟ್ ಮಾಡ್ತಾ ಇದ್ದೇನೆ. ವ್ಲಾಗ್ ಎಡಿಟ್ ಆಯಿತು. ಹಾಗೆ ಇಲ್ಲೇ ಕೆಲಸ ಆಯಿತು. ಇನ್ನು ನಾನು ರೂಮಿಗೆ ಬರೋದು 5 ಗಂಟೆ ಆಚೆ. ಹಾಗೆ ಈಗ ಸ್ವಿಚ್ ಆಫ್ ಎಲ್ಲ ಮಾಡಿ ಇನ್ನು ಕೆಳಗೆ ಹೋಗೋದು. ಹಾಗೆ ಕೆಳಗೆ ಬರುವಾಗ ಊಟ ಸಹ ರೆಡಿಯಾಗಿತ್ತು. ಗಮ್ಮತ್ತು ಊಟ ಮಾಡಿದ್ದೆ. ಇವತ್ತು ಊಟಕ್ಕೆ ಅಫ್ಘಾನಿ ಚಿಕನ್, ಆಗ ರೆಸಿಪಿ ಮಾಡಿದ್ದೆಲ್ಲ ಅದೇ. ತುಂಬ ಸೂಪರ್ ಆಗಿತ್ತು. ಊಟ ಆದ ನಂತರ ಐಸ್ ಕ್ರೀಮ್ ತಿಂದೆ. ಹಾಗೆ ಐಸ್ ಕ್ರೀಮ್ ತಿಂದ ನಂತರ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ, ನೋಡ್ಬೋದು. ಹಾಗೆ ಇವತ್ತು ರೆಸಿಪಿ ವೀಡಿಯೋ ಮಾಡಿ ತುಂಬ ಸಾಕಾಗಿತ್ತು, ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಮತ್ತು 5 ಗಂಟೆಗೆ ನಾನು ಮೇಲೆ ರೂಮಿಗೆ ಬಂದೆ. ಇವತ್ತಿದ್ದು ವ್ಲಾಗನ್ನು ಫುಲ್ ಎಡಿಟ್ ಮಾಡಿದೆ. ಹಾಗೆ ವ್ಲಾಗನ್ನು ಎಡಿಟ್ ಮಾಡಿ ಇನ್ನು ನಾನು ವಾಕಿಗೆ ಹೋಗೋದು. ಇನ್ನು ಮುಂದಿನ ವಿಡಿಯೋ ಸಿಕ್ಕೋ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.